ಇನ್ನು ಮಾಡೇ ಇಲ್ಲ. ಅಯ್ಯೋ ಮಾಡಿದ್ದು ಏನೋ ಜಾಗ ಏನೋ ಹೆಸರು ನಿಂದು? ಏನ್ ಹೆಸರು? ಮಾಜ್. ಹಾ, ಕಿರಾಕು ಕಿರಾಕು. ಹಾ ಹಾ. ಹಲೋ ಗಾಯ್ಸ್, ಇವರು ನಮ್ಮ ದೊಡ್ಡ ತಂಗಿ ಮಕ್ಕಳು. ಇವನು ಶಾಹಿದ್ ಅಂತ ಹೇಳಿ, ಇವರು ಮೆಹಕ್ ಅಂತ ಹೇಳಿ ಇವ್ರ ಹೆಸರು. ಮೆಹರ್ ಅಂತ ಹೇಳಿ. ಇವರು ಶಾಹಿದು ಕ್ರಾಕ್. ಇವರು ಸ್ವಲ್ಪ ಕ್ರಾಕ್ ಮಾಸ್ಟರು. ನೋಡ್ಕೊಂಡ್ರಾ? ಹಾಂ ಹಾಂ. ಇವರು ನಮ್ಮ ದೊಡ್ಡ ತಂಗಿ ಮಕ್ಕಳು ಇಬ್ರು. ಪಾರ್ಕ್ ಹತ್ರ ಬಂದಿದ್ವಿ ನಾವು. ಹಂಗಾಗಿ ಪಾರ್ಕ್ನಲ್ಲಿ ಹಂಗೆ ಮಕ್ಕಳನ್ನು ಕರ್ಕೊಂಡು ಬಂದಿದ್ರು ನಮ್ಮ ಸಿಸ್ಟರು. ಹಂಗಾಗಿ ಇಲ್ಲೇ ವಿಡಿಯೋ ಮಾಡ್ಕೊಳ್ಳೋಣ ಇವತ್ತು, ಶಾರ್ಟ್ ವಿಡಿಯೋ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಕರ್ನಾಟಕದ ಹುಡುಗ ಇವತ್ತು ಇಲ್ಲೇ ರಾಯಗಡ್ನಲ್ಲಿ ಹತ್ರ ಎಸ್ ಪಾರ್ಕ್ ಇದೆ. ಈ ಪಾರ್ಕಲ್ಲಿ ಬಂದೆ. ಸಿಸ್ಟರ್ಗಳು ಬಂದಿದ್ರು, ಚಿಕ್ಕ ಅವ್ರ ಮಕ್ಕಳುಗಳು ಬಂದಿದ್ರು. ಹೀಗಾಗಿ ಇಲ್ಲಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಕರ್ನಾಟಕದ ಎಲ್ಲ ಜನರಲ್ಲಿ ನನ್ನ ವಿನಂತಿ ಏನಂದರೆ, ನನ್ನ ಚಾನಲ್ನ ಗ್ರೋತ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಆಮೇಲೆ ಲೈಕ್ ಕೊಡಿ ಚಾನಲ್ಗೆ. ಬೇರೆಯವ್ರ ಗ್ರೂಪ್ಗಳಲ್ಲೂ ಶೇರ್ ಮಾಡಿ. ಹೀಗಾಗಿ ಯೂಟ್ಯೂಬ್ ಆಲ್ಗೊರಿಥಮ್ ಏನು ಹೇಳುತ್ತೆ ಅಂದರೆ, ನೀವು ಎಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತೀರಾ ಬೇರೆಯವ್ರಿಗೆಲ್ಲ ಏನು ಅದೇನಾಗುತ್ತೆ, ಯೂಟ್ಯೂಬ್ ಇದೊಂದು ಏನು ಮಾಡ್ತಾರೆ, ಬೇರೆ ಎಲ್ಲ ವರ್ಲ್ಡ್ನಲ್ಲೂ ಅದನ್ನು ಡಿಸ್ಕಸ್ ಮಾಡೋದಂತ ಮಾಡ್ತಾರೆ. ಹಾಗಾಗಿ ಅವುಗಳಲ್ಲಿ ವಿನಂತಿ ಏನಂದರೆ, ನನ್ನ ಚಾನಲ್ ನೋಡಿದಾಗ ಲೈಕ್ ಮಾಡಿರಿ, ಬೇರೆಯವ್ರಿಗೆ ಶೇರ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ. ಇಬ್ಬರು ಹುಡುಗ, ನಾನೇನು ಬೇರೆಯವನಲ್ಲ. ನಾನು ಹಿಂದಿನಲ್ಲೂ ಹಾಕ್ತೀನಿ, ಕನ್ನಡದಲ್ಲೂ ಹಾಕ್ತೀನಿ. ನಾನು ಓದಿರೋದೇ ಕನ್ನಡ ಲ್ಯಾಂಗ್ವೇಜು. ಕರ್ನಾಟಕದಲ್ಲಿ ಕನ್ನಡ ಮಾತಾಡಲಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅದರಿಂದ ಕನ್ನಡದಲ್ಲೂ ಹಾಕ್ತೀನಿ, ಹಿಂದಿನಲ್ಲೂ ಹಾಕ್ತೀನಿ. ಉಯ್ಯಾಲೆ ಎಲ್ಲ ಹಾಕ್ತೀನಿ ನಮ್ಮ ತಂಗಿ ಸಿಸ್ಟರ್ ಮಕ್ಕಳಿಗೆಲ್ಲ. ಇದು HMS ಸ್ಕೂಲ್ ಇದೆ. ಇಲ್ಲಿ HMS ಸ್ಕೂಲ್ ಇರೋದ್ರಿಂದ HMS ಸ್ಕೂಲ್ ಇದೆ. ಇದ್ರ ಪಕ್ಕ ಪಾರ್ಕ್ ಇದೆ, ಓಡಾಡ್ತಾರೆ ನೋಡಿ. ಗಾಯ್ಸ್, HMS ಸ್ಕೂಲು ಎಂಟ್ರೆನ್ಸು. ನೋಡಿದ್ರಲ್ಲ HMS ಸ್ಕೂಲು. ಅವರು ಬರ್ತಾರೆ, ಕಷ್ಟ ಹೊಡಿತಾರೆ. ಪಾರ್ಕ್ನಲ್ಲೆಲ್ಲ ಅಲ್ಲಲ್ಲಿ ಗುಡ್ಡೆ ಎಲ್ಲ ಮುನ್ಸಿಪಲ್ನವರು ಸ್ವಲ್ಪ ಕೇರ್ ತೊಗೊಂಡ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಕ್ಲೀನ್ ಆಗಲ್ಲ ಅಂತಲ್ಲ, ಬಟ್ ಏನಂದರೆ ಫ್ಯಾಮಿಲಿ ಬಂದು ವಾಕ್ ಮಾಡೋಕ್ಕೆ ಫ್ಯಾಮಿಲಿಗಳು ಓಡಾಡ್ತಾರೆ, ವಾಕ್ ಮಾಡ್ತಾ ಇರ್ತಾರೆ. ಚೆನ್ನಾಗಿದೆ ಪ್ಲೇಸು. ಸ್ವಲ್ಪ ನೀಟ್ನೆಸ್ ಬಗ್ಗೆ ಇವರು ಕೇರ್ ತಗೊಂಡ್ರೆ ಮುನ್ಸಿಪಲ್ನವರು ಇನ್ನೂ ಚೆನ್ನಾಗಿರುತ್ತೆ. ಲೈಕ್ ಮಾಡಿ. ಈ ಪಾರ್ಕ್ ಒಳಗಡೆ ಜಿಮ್ ಥರ ವರ್ಕೌಟ್ ಮಾಡೋಕ್ಕೆ, ವಾರ್ಮಪ್ಗೆ ಪಾರ್ಕ್ನಲ್ಲೂ ಸೆಟ್ ಮಾಡಿದ್ದಾರೆ. ಇದು ಆವಾಗಲೇ ವಿಡಿಯೋ ಶೂಟ್ ಮಾಡಿರಲಿಲ್ಲ ನಾನು. ಸೈಕಲ್ ಇದೆ, ಆಮೇಲೆ ಇಲ್ಲಿ ಜಿಪ್ಸು ಹೊಡಿಯೋಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಜಿಪ್ಸು ಹೊಡಿಬೋದು, ಹ್ಯಾಂಡ್ ಟು ಹ್ಯಾಂಡು, ಕೈಗೆ ವರ್ಕ್ ಮಾಡೋ ಅಂಥದ್ದು. ಒಟ್ಟಿನಲ್ಲಿ ಸಿಂಪಲಾಗಿ ಮಾಡ್ಕೋಬೋದು. ಜಿಮ್ನಲ್ಲೇ ಹೋಗಿ ಮಾಡೋ ಅಂಥದ್ದು ಏನಿಲ್ಲ. ವಯಸ್ಸಾಗಿರೋರು ಬಂದು ಇಲ್ಲಿ ಸಿಂಪಲಾಗಿ ಮಾಡ್ಕೊತಾರೆ. ಒಂಥರ ವಾರ್ಮಪ್ ಥರ ಆಗಿಬಿಡುತ್ತೆ.
बाद में झूला ನೋಡಿದ್ರಲ್ಲ ಗಾಯ್ಸ್,